ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ಲಿಂಗಪುರ ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಸುದ್ದಿ ನ್ಯೂಸ್ ಕೋದಿಲ್ಲ ಗೀಚಿಲ್ಲ ಕೊಡ್ತಿಲ್ಲ ಸುದ್ದಿಯನ್ನಾಗಿ ನಿಮಗೆ ಕಿಮ್ ಜಾಂಗ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡುತ್ತೇನೆ. ಏನಂದರೆ, ಇದು ಸ್ನೇಹಿತರೆ, ಜಗತ್ತಿನ ಅತಿ ಅಪಾಯಕಾರಿ ಕೆಲಸ ಯಾವುದು ಅಂದರೆ ಬೆಂಕಿಯ ಜೊತೆ ಆಟವಾಡುವುದಾ ಅಥವಾ ಹಸಿದ ಸ್ನೇಹದ ಜೊತೆ ಎದುರು ನಿಲ್ಲುವುದಾ? ಖಂಡಿತ ಅಲ್ಲ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಕಣ್ಣಿಗೆ ಮಣ್ಣು ಎರಚಿ ಆ ದೇಶದಿಂದ ಓಡಿ ಬರುವುದು ಇದೆಯಲ್ಲ, ಅದು ಸಾವಿನ ಜೊತೆ ಚೆಲ್ಲಾಟವಾಡಿದಂತೆ. ಮತ್ತು ನಾನು ನಿಮಗೆ ಒಂದು ಫ್ಯಾಮಿಲಿ ಗ್ರೇಟ್ ಎಸ್ಕೇಪ್ ಕತೆ ಹೇಳುತ್ತಿದ್ದೇನೆ. ಒಂದು ಸಿನಿಮಾ ಅಲ್ಲ, ನೈಜ ಘಟನೆ. 10 ವರ್ಷಗಳ ಕಾಲ ಗುಟ್ಟಾಗಿ ಪ್ಲಾನ್ ಮಾಡಿ ಕತ್ತಲಲ್ಲಿ ರಾತ್ರಿ ಸಮುದ್ರ ಅಲೆಗಳನ್ನು ಸೀಳಿಕೊಂಡು 9 ಜನರ ಕುಟುಂಬ ನರಕದಿಂದ ಸ್ವರ್ಗಕ್ಕೆ ಬಂದ ಕತೆ ಇದು. ಕಿಮ್ ಹೈಟೆಕ್ ರೇಡಾರ್ಗಳನ್ನು ಯಾಕೆ ಗುರುತಿಸಲಿಲ್ಲ ಇವರನ್ನು? ಆ ರಾತ್ರಿ ನಡೆದಿದ್ದು ಒಂದು ಪವಾಡವೇ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಫುಲ್ ನೋಡೋಣ. ಬನ್ನಿ, ಹೇಗಿದೆ ಅಂತ ವಿಡಿಯೋ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟವೇ ನಮಗೆ ದೊಡ್ಡ ಬೆಂಬಲ. ಉತ್ತರ ಕೊರಿಯಾ ನರಕ ಯಾತನೆ ಅಂದರೆ, ಉತ್ತರ ಕೊರಿಯಾದ ಅಂದರೆ ಅದು ಬರೀ ದೇಶವಲ್ಲ, ಒಂದು ಜೈಲು. ಅಲ್ಲಿ ಪ್ರಾಣಿಗಳಿಗೂ ಬೆಲೆ ಇದೆ, ಆದರೆ ಮನುಷ್ಯರಿಗಿಲ್ಲ. ಕಿಮ್ ತನ್ನ ಜನರನ್ನು ಹಸಿವಿನಿಂದ ಕೆಂಗೆಡಿಸಿದ್ದಾನೆ. ಒಬ್ಬ ಮನುಷ್ಯನಿಗೆ ದಿನಕ್ಕೆ 600 ಗ್ರಾಂ ಆಹಾರ ಬೇಕು, ಆದರೆ ಅಲ್ಲಿ ಸಿಗುವುದು ಕೇವಲ 300 ಗ್ರಾಂ ಮಾತ್ರ. ಅಲ್ಲಿ ಒಂದು ತಪ್ಪು ಮಾಡಿದರೆ 3 ಜನರೇಷನ್, 3 ತಲೆಮಾರುವರೆಗೂ ಶಿಕ್ಷೆ, 3 ಜನರೇಷನ್ ಪನಿಷ್ಮೆಂಟ್ ಸಿಗುತ್ತೆ. ನಮ್ಮ ಕತೆ ನಾಯಕ ಕಿಮ್ ಇಲ್ ಹೋಕ್. ಇವರ ತಂದೆ ಕನಸು ಆ ನರಕದಿಂದ ಹೊರಬರುತ್ತಿದ್ದಾಗಿತ್ತು. ತಂದೆ ತೀರಿಕೊಂಡರು. ಕಿಮ್ ಇಲ್ ಹೋಕ್ ತನ್ನ ಇಡೀ ಫ್ಯಾಮಿಲಿಯನ್ನು ರಕ್ಷಿಸಲು ನಿರ್ಧರಿಸಿದ. ಅವನು ತನ್ನ ಊರು ಬಿಟ್ಟು ಕರಾವಳಿ ಪ್ರದೇಶಕ್ಕೆ ಶಿಫ್ಟ್ ಆದ. ಅಲ್ಲಿ 10 ವರ್ಷಗಳ ಕಾಲ ಮೀನುಗಾರನಂತೆ ನಟಿಸಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಒಂದು ಸೀಕ್ರೆಟ್ ಬೋಟನ್ನು ಖರೀದಿಸಿದ. ಆ ಭಯಾನಕ ರಾತ್ರಿ ಪ್ಲಾನ್ ಅಂದರೆ ಮೇ 6, 2023ರಂದು ಭೀಕರ ಬಿರುಗಾಳಿ ಇತ್ತು. ಸಮುದ್ರದಲ್ಲಿ ರಾಕ್ಷಸ ಅಲೆಗಳು ಎದ್ದಿದ್ದವು. ಎಲ್ಲವೂ ಇಂಥ ಸಮಯದಲ್ಲಿ ಮನೆಯೊಳಗೆ ಇರ್ತಾರೆ, ಆದರೆ ಕಿಮ್ ಇಲ್ ಹೋಕ್ ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ. ಯಾಕಂದ್ರೆ ಬಿರುಗಾಳಿ ಇದ್ದಾಗ ಕಿಮ್ಮನ ಹೈಟೆಕ್ ರೇಡಾರ್ಗಳು ಸಣ್ಣ ಬೋಟ್ಗಳ ಗುರುತಿಸಲು ಕಷ್ಟವಾಗುತ್ತಿತ್ತು. ಆದರೆ ಆ ಒಂದು ದೊಡ್ಡ ಸಮಸ್ಯೆ ಇತ್ತು. ಬೋಟ್ ಹತ್ತಬೇಕಾದ್ರೆ ಆ ಕುಟುಂಬ ಒಂದು ಮೈನ್ ಫೀಲ್ಡ್ ನೆಲ ಅಂದ್ರೆ ಬಾಂಬ್ ಇರುವ ಜಾಗ ದಾಟಬೇಕಿತ್ತು. ಕತ್ತಲಲ್ಲಿ ಒಂದು ಹೆಜ್ಜೆ ಮಿಸ್ ಆದರೂ ಕೂಡ ಇಡೀ ಫ್ಯಾಮಿಲಿ ಅಲ್ಲೇ ಡಮ್ ಅಂತಿತ್ತು. ಜೊತೆಗೆ 9 ಜನರಲ್ಲಿ 5 ತಿಂಗಳ ಗರ್ಭಿಣಿ ಮತ್ತು 4 ಮಕ್ಕಳು, 6 ಪುಟ್ಟ ಮಕ್ಕಳು ಇದ್ದರು. ಮಕ್ಕಳು ಜೋರಾಗಿ ಅತ್ತರೆ ಗಾರ್ಡ್ಗಳಿಗೆ ಕೇಳಿಬಿಡುತ್ತಿತ್ತು ಅಂತ ಆ ಮಕ್ಕಳನ್ನು ಗೋಣೆ ಚೀಲಲ್ಲಿ ಹಾಕಿ ಬೋಟ್ ಒಳಗಡೆ ಮುಚ್ಚಿಬಿಟ್ಟಿದ್ದರು. 2 ಗಂಟೆಗಳ ಸಾವು ಬದುಕಿನ ಹೋರಾಟ ಹೇಗಿತ್ತು ಅವ್ರದ್ದು ಅಂದರೆ, ಬೋಟ್ ಸ್ಟಾರ್ಟ್ ಆಯ್ತು, ಸಮುದ್ರ ಸೌಂಡ್ಗಿಂತ ತನ್ನ ಹಾರ್ಟ್ ಬೀಟ್ ಜೋರಾಗಿ ಹೇಳ್ತಿತ್ತು ಅಂತ ಕಿಮ್ ಇಲ್ ಹೋಕ್ ಹೇಳಿದ್ದಾರೆ. ರೇಡಾರ್ ಸಿಗಬಾರದು ಅಂತ ಬೋಟ್ ಅನ್ನು ತುಂಬಾ ಸ್ಲೋ ಆಗಿ ತೇಲಿಸಿಕೊಂಡು ಹೋದರು. 2 ಗಂಟೆಗಳ ಕಾಲ ಆ ರಾಕ್ಷಸ ಅಲೆಗಳು ನಡುವೆ ಕಿಮ್ ಯುದ್ಧ ನೌಕೆಗಳು ಕಣ್ಣು ತಪ್ಪಿಸಿ ಫೈನಲ್ ದಕ್ಷಿಣ ಕೊರಿಯಾ ಗಡಿ ದಾಟಿದರು. ದಕ್ಷಿಣ ಕೊರಿಯಾದ ನೌಕಾಪಡೆ ಇವರನ್ನು ತಡೆದಾಗ ಇಡೀ ಫ್ಯಾಮಿಲಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿತು. ಆದರೆ ದಕ್ಷಿಣ ಕೊರಿಯಾದವರು ಇವರನ್ನು ನಂಬಲು ಸಿದ್ಧವಿರಲಿಲ್ಲ. ಇವರು ಸ್ಟೈಲ್ಗಳ ಅಥವಾ ನಿಜವಾಗೂ ತಪ್ಪಿಸಿಕೊಂಡು ಬಂದವರ ಎಂದು ತಿಂಗಳಗಟ್ಟಲೆ ತನಿಖೆ ಮಾಡಿದರು. ಎಲ್ಲವೂ ಪಕ್ಕ ಆದ್ಮೇಲೆ ಇವರ ಸಾಹಸಕತೆ ಜಗತ್ತಿಗೆ ತಿಳಿಯಿತು. ಸಿಕ್ಕಿತು, ಆದರೆ ನಾಯಕ ಉಳಿಯಲಿಲ್ಲ. ಏನಂದ್ರೆ ಇದು ಕಥೆಯ ಅಂತ್ಯ, ದುಃಖದ ಭಾಗ. ಇಡೀ ಫ್ಯಾಮಿಲಿಗೆ ಸ್ವಾತಂತ್ರ್ಯ ತಂದು ಕೊಟ್ಟ ಆ ಹಿರಿಯ ಮಗ ಕಿಮ್ ಇಲ್ ಹೋಕ್ ದಕ್ಷಿಣ ಕೊರಿಯಾಗೆ ಬಂದ ಕೆಲವೇ ತಿಂಗಳಲ್ಲಿ ಕ್ಯೂಬಾ ಡೈವಿಂಗ್ ಮಾಡುವಾಗ ಆಕ್ಸಿಡೆಂಟ್ ಆಗಿ ಪ್ರಾಣ ಬಿಟ್ಟ. ಈ ತನ್ನ ಫ್ಯಾಮಿಲಿ ಸ್ವಾತಂತ್ರ್ಯಕ್ಕಾಗಿ ಇರುವುದನ್ನು
ನೋಡುವ ಆಸೆ ಅವನದಾಗಿತ್ತು. ಆದರೆ ವಿಧಿಯಾಟ ಅವನನ್ನೇ ಡೆತ್ ಆಗಿ ಸಾಯಿಸಿಬಿಟ್ಟಿತು. ಸ್ನೇಹಿತರೆ, ನಮಗೆ ಇವತ್ತು ಸಿಕ್ಕಿರೋ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ, ಇಂಥ ಕಥೆಗಳು ಕೇಳಿದಾಗ ಗೊತ್ತಾಗುತ್ತೆ ನಿಮಗೆ ಕಿಮ್ ಜಾಂಗ್ ಉನ್ ಸರ್ವಾಧಿಕಾರಿ ಈ ಫ್ಯಾಮಿಲಿ ಸಾಹಸ ಬಗ್ಗೆ ಏನು ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ರೋಚಕ ಸುದ್ದಿಗಳಿಗಾಗಿ GNX ಗ್ಲೋಬಲ್ NX ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಜಾಗೃತರಾಗಿ ಸುರಕ್ಷಿತರಾಗಿರಿ. ಧನ್ಯವಾದಗಳು. ನಾನು ಇಲ್ಲಿ ವಿಡಿಯೋ ಮುಗಿಸುತ್ತೇನೆ. The sun ain't gon' shine all day. Can't wait to see it on your face. Girl, you know, gotta do better than walking out and dodging the surface. Every day I've been out praying my baby not hurt. Ay. All of the weather we doing, I promise it's worth it. Ay. Open the curtains, ay. Baby I'm certain. Ay. I want it all, we come in, it's a coupe, and we go ring it right back. Tell him, man, you know I'm suited, ay. But I ain't never gon' slack. I had to study the map, I had to find where I'm at. The legend, a symbol of that.